ನಮಸ್ತೆ ವಿದ್ಯಾರ್ಥಿಗಳೇ. ಲೋಹಗಳ ಉತ್ಪಾದನೆ ಎಂಬ ಪಾಠಭಾಗದಲ್ಲಿ ಅಲ್ಯೂಮಿನಿಯಂನ ಅಧ್ಯಯನವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಕಳೆದ ತರಗತಿಯಲ್ಲಿ ಅಲ್ಯೂಮಿನಿಯಂನ ವಿವಿಧ ಉಪಯೋಗಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಲ್ಯೂಮಿನಿಯಂ ಒಂದು ಬಹುಪಯೋಗಿ ಲೋಹ. ಹಲವಾರು ವಸ್ತುಗಳ ತಯಾರಿಗೆ ಅಲ್ಯೂಮಿನಿಯಂ ಅನ್ನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ ಎನ್ನುವುದನ್ನು ನೋಡಿದ್ದೇವೆ. ನಾವಲ್ಲಿ ನೋಡಿದ್ದೇ ಅಲ್ಲದೆ ಇನ್ನೂ ಹಲವಾರು ಅಲ್ಯೂಮಿನಿಯಂನ ವಸ್ತುಗಳನ್ನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ಅಲ್ಯೂಮಿನಿಯಂ ಲ್ಯಾಡರ್, ಅಲ್ಯೂಮಿನಿಯಂನ ಕೊಕ್ಕೆ, ಇಟ್ಟೇಣಿ ಇತ್ಯಾದಿಗಳೆಲ್ಲ ಇವತ್ತು ನಾವು ಉಪಯೋಗಿಸ್ತಾ ಇದ್ದೇವೆ. ಹಗುರವಾದ ಕಾರಣ ಅದನ್ನು ಕೊಂಡೋಗಲಿಕ್ಕೆ ಸುಲಭ ಆಗ್ತಾ ಉಂಟು. ಹೀಗೆ ಹಲವು ವಸ್ತುಗಳ ತಯಾರಿಗೆ ಉಪಯೋಗಿಸುವ ಲೋಹವಾದ್ದರಿಂದ ಅಲ್ಯೂಮಿನಿಯಂನ ಅಧ್ಯಯನ ಅತ್ಯವಶ್ಯ. ಈ ಅಲ್ಯೂಮಿನಿಯಂ ಇವತ್ತು ಒಂದು ಅಗ್ಗವಾದಂತಹ ಲೋಹ. ಆದರೆ ಸುಮಾರು 2 ಶತಮಾನಗಳಷ್ಟು ಹಿಂದೆ ಅಲ್ಯೂಮಿನಿಯಂಗೆ ಅತಿಯಾದ ಬೆಲೆ ಇತ್ತು. ಬಹಳ ಬೆಲೆ ಬಾಳುವ ಲೋಹವಾಗಿತ್ತು ಅಲ್ಯೂಮಿನಿಯಂ. ಸುಮಾರು 2 ಶತಮಾನಗಳಷ್ಟು ಹಿಂದೆ ಫ್ರಾನ್ಸ್ ದೇಶದಲ್ಲಿ ಹೆನ್ರಿ II ಎಂಬ ಒಬ್ಬ ರಾಜ ಆಳ್ತಾ ಇದ್ದ. ಆ ರಾಜನ ಆಸ್ಥಾನದಲ್ಲಿ ನಡೆಯುವಂತಹ ಔತಣಕೂಟಗಳಲ್ಲಿ ಕೇವಲ ರಾಜನಿಗೆ ಮತ್ತು ಹೊರದೇಶದಿಂದ ಬಂದಂತಹ ರಾಯಭಾರಿಗಳಿಗೆ ಮಾತ್ರ ಅಲ್ಯೂಮಿನಿಯಂ ತಟ್ಟೆ, ಅಲ್ಯೂಮಿನಿಯಂ ಚಮಚ ನೀಡಲಾಗುತ್ತಾ ಇತ್ತು. ಉಳಿದ ಆಸ್ಥಾನ ವಿದ್ವಾಂಸರು ಚಿನ್ನದ ಚಮಚ, ಚಿನ್ನದ ತಟ್ಟೆಯಲ್ಲಿ ತೃಪ್ತಿ ಪಡೆದುಕೊಳ್ಳಬೇಕಾದ ಸ್ಥಿತಿ ಇತ್ತು. ಅಲ್ಯೂಮಿನಿಯಂನ ಬಗ್ಗೆ ಬಹುವಾದ ಪ್ರಶಂಸೆಯನ್ನು ಆ ಕಾಲದಲ್ಲಿ ಜನರು ತೋರಿಸ್ತಾ ಇದ್ರು. ಆದರೆ ಇವತ್ತು ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಯಾರು ಊಟ ಮಾಡ್ತಾರೆ? ಒಳ್ಳೆ ಕೊಂಗಾಟಕ್ಕೆ ಸಾಕುವ ನಾಯಿ ಮರಿಗಳು ಕೂಡ ಊಟ ಮಾಡುವುದು ಯಾವ ತಟ್ಟೆಯಲ್ಲಿ? ಅಲ್ಯೂಮಿನಿಯಂ ತಟ್ಟೆಯನ್ನು ನಾವು ಉಪಯೋಗಿಸುವುದೇ ಬಹಳ ಕಡಿಮೆ. ಈ ಅಲ್ಯೂಮಿನಿಯಂ ಇಷ್ಟೊಂದು ಅಗ್ಗವಾಗಿರಲಿಕ್ಕೆ ಕಾರಣ ಚಾರ್ಲ್ಸ್ ಮಾರ್ಟಿನ್ ಹಾಲ್ ಎಂಬ ಒಬ್ಬ ಯುವ ವಿಜ್ಞಾನಿ. ಕೇವಲ 22 ವರ್ಷ ಪ್ರಾಯದಲ್ಲಿ ಅಲ್ಯೂಮಿನಿಯಂ ಉತ್ಪಾದನೆಗೆ ಒಂದು ಸುಲಭ ವಿಧಾನವನ್ನು ಆವಿಷ್ಕರಿಸಿದ್ದಾಯಿತು. ಕಾಲೇಜಿನಲ್ಲಿ ಅವನ ಲೆಕ್ಚರ್ ಪಾಠ ಮಾಡುವಾಗ ಅಲ್ಯೂಮಿನಿಯಂ ಉತ್ಪಾದನೆಗೆ ಒಂದು ಸುಲಭ ವಿಧಾನ ಇಲ್ಲ, ಒಂದು ವೇಳೆ ಸುಲಭ ವಿಧಾನವನ್ನು ನಾವು ಕಂಡುಹಿಡಿದರೆ ಅದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಎಲ್ಲ ಲೆಕ್ಚರ್ ಪಾಠ ಮಾಡುವಾಗ ವಿವರಿಸಿದರು. ಇದರಿಂದ ಪ್ರಭಾವಿತನಾದಂತಹ ಚಾರ್ಲ್ಸ್ ಮಾರ್ಟಿನ್ ಹಾಲ್ ತಾನೇ ಸ್ವತಃ ತಯಾರಿಸಿದ ಉಪಕರಣಗಳಿಂದ ತನ್ನ ಮನೆಯಲ್ಲಿಯೇ, ತನ್ನ ಹಿತ್ತಿಲಲ್ಲಿಯೇ ಹಲವಾರು ಪ್ರಯೋಗಗಳನ್ನು ನಡೆಸಿ ಅಲ್ಯೂಮಿನಿಯಂ ಉತ್ಪಾದನೆಗೆ ಒಂದು ಸುಲಭ ವಿಧಾನವನ್ನು ಆವಿಷ್ಕಾರ ಮಾಡ್ತಾನೆ. ಹೀಗೆ ಅಲ್ಯೂಮಿನಿಯಂ ಇಷ್ಟೊಂದು ಇವತ್ತು ಅಗ್ಗವಾಗಿರಲಿಕ್ಕೆ ಕಾರಣ ಚಾರ್ಲ್ಸ್ ಮಾರ್ಟಿನ್ ಹಾಲ್. ಆದ್ದರಿಂದ ನಾವೆಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಆದರೆ ಇದೇ ಸಂದರ್ಭದಲ್ಲಿ ಫ್ರಾನ್ಸಿನ ಪೌಲ್ ಹೆರಾಲ್ಡ್ ಎಂಬ ಇನ್ನೋರ್ವ ವಿಜ್ಞಾನಿ, ಅವನು ಕೂಡ ಈ ವಿಧಾನದಿಂದ ಅಲ್ಯೂಮಿನಿಯಂ ಉತ್ಪಾದಿಸಬಹುದು ಅಂತ ಹೇಳುವುದನ್ನು ಕಂಡುಹಿಡಿದಿದ್ದಾಯಿತು. ಹಾಗಾಗಿ
ಈ ಇಬ್ಬರು ವಿಜ್ಞಾನಿಗಳ ಗೌರವಾರ್ಥ ಅಲ್ಯೂಮಿನಿಯಂ ಉತ್ಪಾದನೆಗೆ ಬಳಕೆಯಾಗುವಂತಹ ವಿಧಾನಕ್ಕೆ ಹಾಲ್ ಹೆರಾಲ್ಡ್ ವಿಧಾನ ಅಂತಲೇ ಕರೀತೇವೆ ನಾವು. ಆ ಇಬ್ಬರು ವಿಜ್ಞಾನಿಗಳ ಹೆಸರಿನಿಂದ ಅವರಿಗೆ ಗೌರವಾರ್ಥವಾಗಿ ಅವರ ಹೆಸರನ್ನೇ ಇಟ್ಟು ಕರೀತಾ ಇದ್ದೇವೆ. ಹಾಗೆ ಈ ತರಗತಿಯಲ್ಲಿ ನಾವು ಹಾಲ್ ಹೆರಾಲ್ಡ್ ವಿಧಾನದಲ್ಲಿ ಅಲ್ಯೂಮಿನಿಯಂ ಅನ್ನು ಉತ್ಪಾದಿಸುವುದು ಹೇಗೆ ಎಂಬುದನ್ನು ನೋಡೋಣ. ಅಲ್ಯೂಮಿನಿಯಂನ ಅದುರು ಬಾಕ್ಸೈಟ್. ಅಲ್ಯೂಮಿನಿಯಂನ ಖನಿಜಗಳು ಯಾವುದೆಲ್ಲ ಅಂತ ನಾವು ನೋಡಿದ್ದೇವೆ. ಬಾಕ್ಸೈಟ್ ಅಲ್ಲದೆ ಕ್ರಿಯೋಲೈಟ್ ಅಂತ ಉಂಟು. ಕ್ರಿಯೋಲೈಟ್ ಅಂದ್ರೆ ಸೋಡಿಯಂ ಅಲ್ಯೂಮಿನಿಯಂ ಫ್ಲೋರೈಡ್. ಅದೇ ರೀತಿ ಕೋರುಂಡಮ್ ಅಂತ ಹೇಳಿ ಉಂಟು. ಕೋರುಂಡಮ್ ಅಂದ್ರೆ ಬೆಲೆ ಬಾಳುವ ಕಲ್ಲು. ಇದು ನವರತ್ನಗಳಲ್ಲಿ ಕೆಲವು. ಇಂದ್ರನೀಲ ಅಂತ ಹೇಳಿ ಒಂದು ನೀಲ ಬಣ್ಣದ ಕಲ್ಲು ಉಂಟು. ಮರಕತ ಅಂತ ಹೇಳಿ ಹಸಿರು ಬಣ್ಣದ ಕಲ್ಲು ಉಂಟು. ಮಾಣಿಕ್ಯ ಅಂತ ಹೇಳಿ ಕೆಂಪು ಬಣ್ಣದ ಕಲ್ಲು ಉಂಟು. ಬಹಳ ಬೆಲೆ ಬಾಳುವಂತಹ ಕಲ್ಲುಗಳು ಇವುಗಳೆಲ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಇದು ಕಶ್ಮಲದಿಂದಾಗಿ ಅಲ್ಲಿ ಬಣ್ಣ ಬರುವಂತಹದ್ದು. ಈಗ ಅವುಗಳೆಲ್ಲ ಅಲ್ಯೂಮಿನಿಯಂ ಖನಿಜಗಳು. ಆವಿ ಮಣ್ಣು ಕೂಡ ಅಲ್ಯೂಮಿನಿಯಂನ ಖನಿಜಗಳು. ಆವಿ ಮಣ್ಣು ಪ್ರಕೃತಿಯಲ್ಲಿ ಧಾರಾಳ ಉಂಟು. ಆದರೆ ಆವಿ ಮಣ್ಣಿನಲ್ಲಿ ಅಲ್ಯೂಮಿನಿಯಂನ ಅಂಶ ಇರುವುದು ಮಾತ್ರ ಅತ್ಯಲ್ಪ, ಸಣ್ಣ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಇರುವಂತಹದ್ದು. ಹಾಗಾಗಿ ಅಲ್ಯೂಮಿನಿಯಂ ಉತ್ಪಾದಿಸಲಿಕ್ಕೆ ಆವಿ ಮಣ್ಣು ಆಗಲಿಕ್ಕಿಲ್ಲ. ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್. Al2O3 2 H2O ಸೂತ್ರ. ಈ ಬಾಕ್ಸೈಟ್ ನಿಂದ ಅಲ್ಯೂಮಿನಿಯಂ ಉತ್ಪಾದಿಸುವಂತಹದ್ದು. ನಾವು ಲೋಹ ಶುದ್ಧೀಕರಣ ಶಾಸ್ತ್ರದ 3 ಹಂತಗಳನ್ನು ಕಲಿತಿದ್ದೇವೆ. 1ನೇ ಹಂತ ಅದುರಿನ ಸಾಂದ್ರೀಕರಣ. ಅದುರಿನ ಸಾಂದ್ರೀಕರಣ ಅಂದ್ರೆ ಏನು ಅಂತ ನಾವು ಕಲಿತಿದ್ದೇವೆ. ಅದುರಿನಲ್ಲಿರುವಂತಹ ಕಶ್ಮಲವನ್ನು ಹೋಗಲಾಡಿಸುವಂತ ಹಂತ, ಗ್ಯಾಂಗ್ ಅನ್ನು ತೆಗೆಯುವಂತ ಹಂತ. ಅಲ್ಯೂಮಿನಿಯಂನ ಅದುರಿನ ಸಾಂದ್ರೀಕರಣಕ್ಕೆ ಸೂಕ್ತ ವಿಧಾನ ಲೀಚಿಂಗ್. ಲೀಚಿಂಗ್ ಅಂದ್ರೆ ದ್ರಾವಣವನ್ನು ಉಪಯೋಗಿಸಿ ದ್ರಾವಣದೊಂದಿಗೆ ವರ್ತಿಸುವಂತೆ ಮಾಡುವುದು ಅಂತ ಹೇಳಿ ನಾವು ಕಲಿತಿದ್ದೇವೆ ಅದುರನ್ನು. ಅದಿರುಗಳ ಸಾಂದ್ರೀಕರಣದ ಒಂದು ವಿಧಾನವಾಗಿದೆ ಲೀಚಿಂಗ್. ಅಲ್ಯೂಮಿನಿಯಂನ ಅದಿರಾದ ಬಾಕ್ಸೈಟ್ ಅನ್ನು ಈ ರೀತಿಯಲ್ಲಿ ಸಾಂದ್ರೀಕರಿಸಲಾಗುವುದು. ಹುಡಿಮಾಡಿದ ಬಾಕ್ಸೈಟ್ ಅದಿರನ್ನು ಬಿಸಿಯಾದ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಸೇರಿಸಲಾಗುವುದು. ಶುದ್ಧವಾದ ಬಾಕ್ಸೈಟ್ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ವಿಲೀನವಾಗಿ ಸೋಡಿಯಂ ಅಲ್ಯೂಮಿನೇಟ್ ಉಂಟಾಗುವುದು. ಕಶ್ಮಲಗಳು ವಿಲೀನವಾಗುವುದಿಲ್ಲ. ಕಶ್ಮಲಗಳನ್ನು ಸೋಸಿ ಬೇರ್ಪಡಿಸಿ ಈ ದ್ರಾವಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೇರಿಸಿದಾಗ ದ್ರಾವಣದ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಧಕ್ಷೇಪಿಸಲ್ಪಡುವುದು. ಅಧಕ್ಷೇಪವನ್ನು ಬೇರ್ಪಡಿಸಿ ಚೆನ್ನಾಗಿ ತೊಳೆದ ನಂತರ ಚೆನ್ನಾಗಿ ಬಿಸಿ ಮಾಡಿದಾಗ ಅಲ್ಯೂಮಿನ ದೊರೆಯುತ್ತದೆ. ಹಾಗೆ ಲೀಚಿಂಗ್ ವಿಧಾನದಿಂದ ಹೇಗೆ ಬಾಕ್ಸೈಟ್ ಅನ್ನು ಶುದ್ಧ ಮಾಡ್ತಾರೆ? ಬಾಕ್ಸೈಟ್ ನ ಶುದ್ಧೀಕರಣದ ಹಂತಗಳು ಯಾವುದು? ಮೊದಲು ಈ ಬಾಕ್ಸೈಟ್ ಅನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತಾರೆ. ಈ ಪುಡಿ ಮಾಡಿದ ಬಾಕ್ಸೈಟ್ ಅನ್ನು ಬಿಸಿಯಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ, ಕಾಸ್ಟಿಕ್ ಸೋಡಾ ವ್ಯಾವಹಾರಿಕ ಹೆಸರು, ಸೋಡಿಯಂ ಹೈಡ್ರಾಕ್ಸೈಡ್ ರಾಸಾಯನಿಕ ಹೆಸರು, NaOH ಸೂತ್ರ ಅದರದ್ದು. ಹಾಗೆ ಕಾಸ್ಟಿಕ್ ಸೋಡಾ ದ್ರಾವಣಕ್ಕೆ, ಬಿಸಿಯಾದಂತಹ ದ್ರಾವಣಕ್ಕೆ ಹುಡಿ ಮಾಡಿದ ಅದುರನ್ನು ಹಾಕ್ತಾರೆ. ಹುಡಿ ಮಾಡಿದ ಅದುರನ್ನು ಹಾಕುವಾಗ ಅದುರೆಲ್ಲ ಅದರಲ್ಲಿ ವಿಲೀನವಾಗ್ತದೆ. ಅದುರೆಲ್ಲ ವಿಲೀನವಾಗಿ ಸೋಡಿಯಂ ಅಲ್ಯೂಮಿನೇಟ್ ಅಂತ ಬದಲಾಗ್ತದೆ. ಸೋಡಿಯಂ ಅಲ್ಯೂಮಿನೇಟ್ ನ ದ್ರಾವಣ ಸಿಗ್ತದೆ ನಮಗೆ. ಗ್ಯಾಂಗ್ ಕಶ್ಮಲಗಳು ಅದರಲ್ಲಿ ವಿಲೀನವಾಗುವುದಿಲ್ಲ. ಅದನ್ನು ನಾವು ಸೋಸಿ ಬೇರ್ಪಡಿಸಬಹುದು. ಹೀಗೆ ದೊರೆತಂತಹ ದ್ರಾವಣ ಸೋಡಿಯಂ ಅಲ್ಯೂಮಿನೇಟ್ ಆಯಿತು. ಆ ಸೋಡಿಯಂ ಅಲ್ಯೂಮಿನೇಟಿಗೆ ಬಳಿಕ ಸ್ವಲ್ಪ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸ್ತಾರೆ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಹೊರಗಿನಿಂದ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸುವುದು ಮಾತ್ರ ಅಲ್ಲ, ಅದನ್ನು ನೀರು ಸೇರಿಸಿ ದುರ್ಬಲಗೊಳಿಸುತ್ತಾರೆ. ಆಗ ಈ ಸೋಡಿಯಂ ಅಲ್ಯೂಮಿನೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ಗಳಾಗಿ ಪ್ರತ್ಯೇಕ ಆಗ್ತದೆ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಬಿಳಿ ಬಣ್ಣದ ಅಧಕ್ಷೇಪ, ಸೋಡಿಯಂ ಹೈಡ್ರಾಕ್ಸೈಡ್ ಕಲರ್ಲೆಸ್ ಸೊಲ್ಯೂಷನ್. ಅದನ್ನು ಸೋಸಿ ಬೇರ್ಪಡಿಸಬಹುದು. ಆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಪುನಃ ಉಪಯೋಗ ಮಾಡಬಹುದು ಅದನ್ನು ತೊಳಿಲಿಕ್ಕೆ. ಸೋಸಿ ದೊರೆತಂತಹ ದ್ರಾವಣ ಯಾವುದು? ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅದನ್ನು ಸೋಸಿದ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಚೆನ್ನಾಗಿ ತೊಳಿತಾರೆ, ತೊಳೆದು ಬಿಸಿ ಮಾಡ್ತಾರೆ, ಕಾಯಿಸ್ತಾರೆ. ಆಗ ಶುಷ್ಕ ಅಲ್ಯೂಮಿನಿಯಂ ಆಕ್ಸೈಡ್ ಸಿಗ್ತದೆ ನಮಗೆ, Al2O3. ಅದಕ್ಕೆ ಹೆಸರು ಅಲ್ಯೂಮಿನಾ ಅಂತ ಹೇಳಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಅಲ್ಯೂಮಿನಾ ಅಂತ ಹೇಳುವ ಹೆಸರಿನಿಂದ ಕರೀತಾರೆ. ಹೀಗೆ ಬಾಕ್ಸೈಟ್ ನಲ್ಲಿರುವಂತಹ ಕಶ್ಮಲ ನಿವಾರಣೆ ಆಯಿತು, ಅದುರು ಸಾಂದ್ರೀಕರಣಗೊಂಡು
ಲೋಹಾಂಶ ವೃದ್ಧಿಗೊಂಡಿತ್ತು. ಈ ರೀತಿಯಲ್ಲಿ ಬಾಕ್ಸೈಟ್ ಅನ್ನು ಶುದ್ಧ ಮಾಡ್ತಾರೆ, ಸಾಂದ್ರೀಕರಣ ಮಾಡ್ತಾರೆ. ನಂತರ ಎರಡನೇ ಹಂತ, ಅಲ್ಯೂಮಿನಿಯಂ ಒಂದು ಚುರುಕಾದ ಲೋಹ. ಚುರುಕಾದ ಲೋಹ ಆದ್ದರಿಂದ ಅಪಕರ್ಷಣಕಾರಿಯಾಗಿ ವಿದ್ಯುತ್ ಅನ್ನು ಬಳಸಬೇಕಷ್ಟೆ. ವಿದ್ಯುತ್ತಿನ ಅಪಕರ್ಷಣೆಯಿಂದ ಇಲೆಕ್ಟ್ರಾಲಿಸಿಸ್, ವಿದ್ಯುತ್ ವಿಶ್ಲೇಷಣಾ ವಿಧಾನದಿಂದ ಅಲ್ಯೂಮಿನಿಯಂ ಅನ್ನು ನಾವು ಉತ್ಪಾದಿಸಬಹುದು. ಈ ಅಲ್ಯೂಮಿನಿಯಂನ ಇಲೆಕ್ಟ್ರಾಲಿಸಿಸ್, ಅಲ್ಯೂಮಿನಾದ ಇಲೆಕ್ಟ್ರಾಲಿಸಿಸ್ ವಿದ್ಯುತ್ ವಿಶ್ಲೇಷಣಾ ಕ್ರಿಯೆಯನ್ನು ಒಂದು ವಿಶೇಷವಾದಂತಹ ವಿದ್ಯುತ್ ಕೋಶದಲ್ಲಿ ತಯಾರಿಸುತ್ತಾರೆ. ಅದರ ಚಿತ್ರವನ್ನು ಗಮನಿಸಿ. ಇದು ಕಡಿಮೆ ಆಳ ಇರುವಂತಹ ಒಂದು ಸ್ಟೀಲ್ ಟ್ಯಾಂಕ್, ಉಕ್ಕಿನ ಟ್ಯಾಂಕ್, ರೌಂಡ್ ಶೇಪಿನದು. ಅದನ್ನು ಅಡ್ಡಛೇದದ ಚಿತ್ರ ಈಗ ತೋರಿಸುವಂತಹದ್ದು, ವೃತ್ತಾಕಾರದಲ್ಲಿರುವಂತಹ ಒಂದು ಟ್ಯಾಂಕ್ ಅದು. ಹಾಗೆ ಈ ವಿದ್ಯುತ್ ಕೋಶದಲ್ಲಿ ಇಲೆಕ್ಟ್ರಾಲಿಸಿಸ್ ಕ್ರಿಯೆಯನ್ನು ಜರುಗಿಸುತ್ತಾರೆ. ಹಾಗೆ ಈ ಸ್ಟೀಲ್ ಟ್ಯಾಂಕಿಗೆ ಒಳಗಿನಿಂದ ಕಾರ್ಬನ್ನಿನ ಲೈನಿಂಗ್ ಉಂಟು, ಕಾರ್ಬನ್ನಿನ ಲೇಪನ. ಇದನ್ನು ಬ್ಯಾಟರಿಯ ನೆಗೆಟಿವ್ ಕ್ಯಾಥೋಡಿಗೆ ಜೋಡಿಸುತ್ತಾರೆ. ಹಾಗಾಗಿ ಇಲ್ಲಿ ಕ್ಯಾಥೋಡ್ ಯಾವುದು? ಕಾರ್ಬನ್ ಲೈನಿಂಗ್ ಇರುವ ಸ್ಟೀಲ್ ಟ್ಯಾಂಕ್, ಉಕ್ಕಿನ ಟ್ಯಾಂಕ್. ಇದು ಕ್ಯಾಥೋಡ್ ಆಯಿತು. ಇನ್ನು ಆನೋಡ್ ಆಗಿ ಗ್ರಾಫೈಟ್ ಕಡ್ಡಿಗಳನ್ನು ಬಳಸ್ತಾರೆ. ಕಾರ್ಬನ್ನ ಬಹುರೂಪ ವಿದ್ಯುತ್ ಅನ್ನು ಹರಿಯಲು ಬಿಡುವಂತಹ ಬಹುರೂಪ ಗ್ರಾಫೈಟ್ ಮಾತ್ರ. ಕಾರ್ಬನ್ ರಾಡ್ಗಳು ಅಂದ್ರೆ ಇಲ್ಲಿ ಗ್ರಾಫೈಟ್ ರಾಡ್ಗಳು, ಗ್ರಾಫೈಟ್ ಕಡ್ಡಿಗಳು. ಆ ಗ್ರಾಫೈಟ್ ಕಡ್ಡಿಗಳನ್ನು ಆನೋಡ್ ಆಗಿ ಬ್ಯಾಟರಿಯ ಪಾಸಿಟಿವ್ಗೆ ಜೋಡಿಸಿರ್ತಾರೆ. ಇಲೆಕ್ಟ್ರೋಲೈಟ್ ಆಗಿ ಅಲ್ಯೂಮಿನಿಯಂ ತಗೊಳ್ಳುವಂತದ್ದು ನಾವು. ಆದರೆ ಅಲ್ಯೂಮಿನಿಯವನ್ನು Al2O3 ಅನ್ನು ಕ್ರಿಯೋಲೈಟ್ ನಲ್ಲಿ ವಿಲೀನಗೊಳಿಸುತ್ತಾರೆ. ಕ್ರಿಯೋಲೈಟ್ ನಲ್ಲಿ ವಿಲೀನಗೊಂಡಂತಹ ಅಲ್ಯೂಮಿನ ಇಲೆಕ್ಟ್ರೋಲೈಟ್ ಆಗಿದೆ. ಇಲ್ಲಿ ಕ್ರಿಯೋಲೈಟ್ ನಲ್ಲಿ ಬೆರೆಸುವ ಉದ್ದೇಶ ಅಲ್ಯೂಮಿನಿಯಂ ಆಕ್ಸೈಡ್, ಅಲ್ಯೂಮಿನಾದ ದ್ರವೀಕರಣ ಬಿಂದುವನ್ನು ಕಡಿಮೆ ಮಾಡಲು ಮತ್ತು ಅದರ ವಿದ್ಯುತ್ ವಾಹಕತ್ವವನ್ನು ಹೆಚ್ಚು ಮಾಡುವುದಕ್ಕಾಗಿದೆ. ಆ ಎರಡು ಉದ್ದೇಶದಿಂದ ಕ್ರಿಯೋಲೈಟ್ ನಲ್ಲಿ ಮಿಶ್ರ ಮಾಡುವುದು. ಅಲ್ಯೂಮಿನಿಯಂ ಆಕ್ಸೈಡ್ ನ ದ್ರವೀಕರಣ ಬಿಂದು ತುಂಬಾ ಹೆಚ್ಚುಂಟು, ಒಂದು ಸ್ವಲ್ಪ ಕೆಳಗಿಳಿಸಲಿಕ್ಕೆ ಮತ್ತು ಅದರ ಮೂಲಕ ವಿದ್ಯುತ್ ಉತ್ತಮವಾಗಿ ಹರಿಯಬೇಕಲಿಕ್ಕೆ ಅದು ಉತ್ತಮ ಇಲೆಕ್ಟ್ರೋಲೈಟ್ ಅಲ್ಲ ಅಲ್ಯೂಮಿನಿಯಂ ಆಕ್ಸೈಡ್. ಹಾಗಾಗಿ ಕ್ರಿಯೋಲೈಟ್ ನೊಟ್ಟಿಗೆ ಬೆರೆಸಿ ಅದನ್ನು ನಾವು ಉಪಯೋಗ ಮಾಡ್ತೇವೆ. ಹಾಗೆ ಅದು ಇಲೆಕ್ಟ್ರೋಲೈಟ್. ಹಾಗೆ ಮೂರು ವಿಚಾರಗಳನ್ನು ನೀವು ಇದರಲ್ಲಿ ಗಮನಿಸಬೇಕು. ಕ್ಯಾಥೋಡ್ ಯಾವುದು, ಆನೋಡ್ ಯಾವುದು, ಇಲೆಕ್ಟ್ರೋಲೈಟ್ ಯಾವುದು. ಕ್ಯಾಥೋಡ್ ಯಾವುದು? ಕಾರ್ಬನ್ ಲೈನಿಂಗ್ ಲೇಪನ ಇರುವಂತಹ ಸ್ಟೀಲ್ ಟ್ಯಾಂಕ್. ಆನೋಡ್ ಯಾವುದು? ಗ್ರಾಫೈಟ್ ಕಡ್ಡಿಗಳು, ಹಲವಾರು ಗ್ರಾಫೈಟ್ ಕಡ್ಡಿಗಳು. ಇಲೆಕ್ಟ್ರೋಲೈಟ್ ಯಾವುದು? ಕ್ರಿಯೋಲೈಟ್ ನಲ್ಲಿ ವಿಲೀನಗೊಂಡ ಅಲ್ಯೂಮಿನಿಯಂ. ಈಗ ಇಲ್ಲಿ ಏನ್ ರಾಸಾಯನಿಕ ಕ್ರಿಯೆ ಜರುಗುತ್ತದೆ? ವಿದ್ಯುತ್ ಅನ್ನು ಹಾಯಿಸುವಾಗ ಅಲ್ಯೂಮಿನಿಯಂ ಆಕ್ಸೈಡ್ ವಿಭಜನೆ ಆಗ್ತದೆ. Al2O3 gives 2Al+3 ಪ್ಲಸ್ 3O2 ಅಂತ ಹೇಳಿ ವಿಭಜನೆ ಆಗ್ತದೆ. Al+3 ಅಯೋನ್ಗಳು ಕ್ಯಾಥೋಡ್ನ ಕಡೆಗೆ ಆಕರ್ಷಿಸುತ್ತದೆ, ಸ್ಟೀಲ್ ಟ್ಯಾಂಕಿನ ಕಡೆಗೆ ಆಕರ್ಷಿಸುತ್ತದೆ. ಕ್ಯಾಥೋಡ್ನಲ್ಲಿ Al+3 3 ಇಲೆಕ್ಟ್ರಾನ್ ಪಡೆದು ಅಲ್ಯೂಮಿನಿಯಂ ಲೋಹವಾಗಿ ಸಂಗ್ರಹ ಆಗುತ್ತದೆ. ಹಾಗೆ ಸಂಗ್ರಹವಾದಂತಹ ಅಲ್ಯೂಮಿನಿಯಂ ಟ್ಯಾಂಕಿಯ ತಳಭಾಗದಲ್ಲಿ ನಿಂತುಕೊಳ್ಳುತ್ತದೆ. ಈ ರೀತಿಯಲ್ಲಿ ಕ್ಯಾಥೋಡ್ನಲ್ಲಿ ಅಲ್ಯೂಮಿನಿಯಂ ಲೋಹ ದ್ರವ ರೂಪದಲ್ಲಿ ಸಂಗ್ರಹ ಆಗುತ್ತದೆ. ಆನೋಡ್ನಲ್ಲಿ ಏನಾಗ್ತದೆ? ಆನೋಡ್ನಲ್ಲಿ ಆಕ್ಸಿಜನ್ 2O-2 ಅಯಾನ್ ಆಕ್ಸಿಜನ್ ಆಗಿ ಬದಲಾಗುತ್ತದೆ. 4 ಇಲೆಕ್ಟ್ರಾನ್ ಬಿಟ್ಟುಕೊಟ್ಟು ಆಕ್ಸಿಜನ್ ಅನಿಲವಾಗಿ ಬಿಡುಗಡೆ ಆಗ್ತದೆ, ವಾತಾವರಣಕ್ಕೆ ಮೇಲಕ್ಕೆ ಬಿಡುಗಡೆ ಆಗ್ತದೆ. 2O-2 gives O2 plus 4 electron. ಇದು ಆನೋಡ್ನಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆ. ಈ ರೀತಿಯಲ್ಲಿ ದ್ರವ ರೂಪದಲ್ಲಿ ಸಂಗ್ರಹವಾದಂತಹ ಅಲ್ಯೂಮಿನಿಯಂ ಅನ್ನು ಟ್ಯಾಂಕಿನಿಂದ ಹೊರಗೆ ತೆಗೆಯುತ್ತಾರೆ. ಇದು ಅಲ್ಯೂಮಿನಿಯಂನ ಇಲೆಕ್ಟ್ರಾಲಿಸಿಸ್ ವಿಧಾನದ ಉತ್ಪಾದನೆಯ ವಿದ್ಯುತ್ ಕೋಶದಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆಗಳು. ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಒಂದು ಪಟ್ಟಿ ನಿಮ್ಮ ಪುಸ್ತಕದಲ್ಲಿದೆ, ಟೆಕ್ಸ್ಟ್ ಪುಸ್ತಕದಲ್ಲಿ. ಅದನ್ನು ನೀವು ಭರ್ತಿ ಮಾಡಬೇಕು. ಪಟ್ಟಿಯಲ್ಲಿ ನೀವೇನೆಲ್ಲ ನೋಡ್ತೀರಿ? ಆನೋಡ್ ಯಾವುದು? ಆನೋಡ್ ಯಾವುದು? ಗ್ರಾಫೈಟ್ ರಾಡ್ಗಳು, ಗ್ರಾಫೈಟ್ ಕಡ್ಡಿಗಳು. ಕ್ಯಾಥೋಡ್ ಯಾವುದು? ಕ್ಯಾಥೋಡ್ ಕಾರ್ಬನ್ ಲೈನಿಂಗ್ ಇರುವಂತಹ ಸ್ಟೀಲ್ ಟ್ಯಾಂಕ್. ಇಲೆಕ್ಟ್ರೋಲೈಟ್ ಯಾವುದು?
ಕ್ರಿಯೋಲೈಟ್ ನಲ್ಲಿ ವಿಲೀನಗೊಂಡ ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಆನೋಡ್ ನಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಏನು? 2O2 gives O2 ಪ್ಲಸ್ 4 ಇಲೆಕ್ಟ್ರಾನ್. ಕ್ಯಾಥೋಡ್ ನಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಏನು? Al ಪ್ಲಸ್ 3 ಇಲೆಕ್ಟ್ರಾನ್ gives Al. ಇನ್ನು ಇಲ್ಲಿ ಆನೋಡ್ ನಲ್ಲಿ ಬಿಡುಗಡೆ ಆಗುವಂತಹ ಆಕ್ಸಿಜನ್ ಉಂಟಲ್ಲ, ಅದು ಆನೋಡ್ ಅನ್ನು ಉತ್ಕರ್ಷಿಸುತ್ತದೆ. ಆನೋಡ್ ಕಾರ್ಬನ್, ಗ್ರಾಫೈಟ್ ಕಾರ್ಬನ್ ನೊಂದಿಗೆ ವರ್ತಿಸ್ತದೆ. ಅದು ಹೀಗಾಗಿ ಎಂತ ಆಗ್ತದೆ? C+O2 ಗಿವ್ CO2. ಆನೋಡ್ ಅನ್ನು ಅದು ಸವೇಯಿಸುತ್ತದೆ. ಆದ ಕಾರಣ ಇಲೆಕ್ಟ್ರಾಲಿಸಿಸ್ ಕ್ರಿಯೆ ಜರುಗುವಾಗ ಆಗಾಗ ಈ ಆನೋಡ್ ಕಡ್ಡಿಗಳನ್ನು, ಗ್ರಾಫೈಟ್ ರಾಡ್ಗಳನ್ನು ಆಗಾಗ ಬದಲಾಯಿಸಬೇಕಾಗಿ ಬರ್ತದೆ. ಹಾಗೆ ಅದನ್ನು ಸವೆದು ಅದು ಶಿಥಿಲವಾದ್ರೆ ಅದನ್ನು ಅಲ್ಲಿಂದ ತೆಗೆದು ಹೊಸ ಕಡ್ಡಿಯನ್ನು ಸೇರಿಸಬೇಕಾದ ಅವಶ್ಯಕತೆ ಬರ್ತದೆ. ಹಾಗೆ ಯಾಕೆ ಗ್ರಾಫೈಟ್ ಕಡ್ಡಿಗಳನ್ನು ಆಗಾಗ ಪ್ರತ್ಯೇಕಗೊಳಿಸುವುದು ಅಂತ ಕೇಳಿದ್ರೆ ನಾವೆಂತ ಹೇಳಬೇಕು? ಆನೋಡ್ ನಲ್ಲಿ ಬಿಡುಗಡೆಯಾದಂತಹ ಆಕ್ಸಿಜನ್ ಆನೋಡ್ ಅನ್ನು ಉತ್ಕರ್ಷಿಸುತ್ತದೆ, ಕಾರ್ಬನ್ ಅನ್ನು ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ. ಇದರಿಂದಾಗಿ ಆನೋಡ್ ಸವೆಯುತ್ತದೆ. ಆದ ಕಾರಣ ಪ್ರತ್ಯೇಕಿಸಬೇಕಾಗಿ ಬರ್ತದೆ. ಹೀಗೆ ಅಲ್ಯೂಮಿನಿಯಂನ ಉತ್ಪಾದನೆ, ಇದಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ನೋಡೋಣ. ಅಲ್ಯೂಮಿನಾವನ್ನು ದ್ರವೀಕೃತ ಕ್ರಯೋಲೈಟ್ನಲ್ಲಿ ವಿಲೀನಗೊಳಿಸಿ ವಿದ್ಯುತ್ ವಿಶ್ಲೇಷಣೆ ನಡೆಸಿ ಅಲ್ಯೂಮಿನಿಯಂ ಅನ್ನು ಬೇರ್ಪಡಿಸಲಾಗುವುದು. ಒಳಭಾಗವನ್ನು ಕಾರ್ಬನ್ನಿಂದ ಆವರಿಸಿದ ಒಂದು ಕಬ್ಬಿಣದ ಟ್ಯಾಂಕಿಯು ಕ್ಯಾಥೋಡ್ ಆಗಿಯೂ ಅದರಲ್ಲಿ ತೆಗೆದುಕೊಳ್ಳಲಾದ ಅಲ್ಯೂಮಿನಾ ಮತ್ತು ಕ್ರಯೋಲೈಟ್ಗಳು ಇಲೆಕ್ಟ್ರೋಲೈಟ್ ಆಗಿಯೂ ಇಲೆಕ್ಟ್ರೋಲೈಟ್ನಲ್ಲಿ ಮುಳುಗಿಸಿ ಇರಿಸಿದ ಕಾರ್ಬನ್ ದಂಡಗಳು ಆನೋಡ್ ಆಗಿಯೂ ಕಾರ್ಯನಿರ್ವಹಿಸುತ್ತವೆ. ವಿದ್ಯುತ್ ಹಾಯಿಸುವಾಗ ಅಲ್ಯೂಮಿನಾ ವಿಭಜಿಸಲ್ಪಟ್ಟು ಅಲ್ಯೂಮಿನಿಯಂ ಅಯಾನ್ ಮತ್ತು ಆಕ್ಸೈಡ್ ಅಯಾನ್ ಅನ್ನು ಉಂಟುಮಾಡುವುದು. ಅಲ್ಯೂಮಿನಿಯಂ ಅಯಾನುಗಳು ಕ್ಯಾಥೋಡಿನ ಕಡೆಗೆ ಚಲಿಸಿ ಇಲೆಕ್ಟ್ರಾನ್ ಅನ್ನು ಸ್ವೀಕರಿಸಿ ಅಲ್ಯೂಮಿನಿಯಂ ಆಗಿ ಟ್ಯಾಂಕಿಯ ತಳಭಾಗದಲ್ಲಿ ಸಂಗ್ರಹಿಸಲ್ಪಡುವುದು. ಇದೇ ಸಂದರ್ಭದಲ್ಲಿ ಆನೋಡಿನಲ್ಲಿ ಆಕ್ಸೈಡ್ ಅಯಾನುಗಳು ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಆಕ್ಸಿಜನ್ ಆಗಿ ನಂತರ ಕಾರ್ಬನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಹೋಗುವುದು. ವಿಡಿಯೋ ಗಮನಿಸಿದಿರಲ್ಲ? ಇದರೊಂದಿಗೆ ಲೋಹಗಳ ಉತ್ಪಾದನೆ ಎಂಬ ಅಧ್ಯಾಯ ಪೂರ್ತಿಯಾಯಿತು. ಮೌಲ್ಯಮಾಪನ ಮಾಡೋಣದಲ್ಲಿ ಕೆಲವು ಪ್ರಶ್ನೆಗಳುಂಟು. ಅವುಗಳನ್ನೆಲ್ಲ ನೀವು ಉತ್ತರಿಸಬೇಕು. ಉತ್ತರಿಸಿ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಇದರೊಂದಿಗೆ ಈ ಅಧ್ಯಾಯ ಪೂರ್ತಿಯಾದ್ದು ಮಾತ್ರ ಅಲ್ಲ, ಭಾಗ 1 ವಾಲ್ಯೂಮ್ 1 ಕಂಪ್ಲೀಟ್ ಆಯಿತು. ಭಾಗ 2ರ ಅಧ್ಯಾಯಗಳನ್ನು ನಾವು ಕಲಿಲಿಕ್ಕಿರುವಂತಹದ್ದು. ಭಾಗ 2 ನಿಮ್ಮ ಅಧ್ಯಾಪಕರ ಬಾಯಿಯಿಂದಲೇ ನಿಮ್ಮ ಕ್ಲಾಸ್ನಲ್ಲಿ ನಿಮಗೆ ಕೇಳಲಿಕ್ಕೆ ಸಾಧ್ಯವಾಗುತ್ತದೋ ಏನೋ, ಶಿವನೇ ಬಲ್ಲ. ಕಾಲವೇ ಉತ್ತರ ಹೇಳಬೇಕು. ಧನ್ಯವಾದಗಳು.